ಮೆಣಸಿನಕಾಯಿ ಅಂತಕ್ಕಂಥದ್ದು ಇದು ಒಂದು ವಾಣಿಜ್ಯ ಬೆಳೆ ಆಗಿದೆ. ಎಕರೆಗಟ್ಟಲೆ ಮಾಡ್ತಾರೆ. ಸಮಸ್ಯೆಗಳು ಅಷ್ಟೇ ಪ್ರಬಲವಾಗಿವೆ. ಬುಡದಲ್ಲಿ ಕಪ್ಪಗೆ ಅಂದ್ರೆ ಕೊಳೆತು ಬೀಳುವಂತದ್ದು. ಎಲ್ಲಿ ಮಣ್ಣು ಗಟ್ಟಿ ಆಗುತ್ತೋ ಅಲ್ಲಿ ನೀರು ನಿಲ್ತದೆ. ಫಂಗಸ್ ಅಂತಕ್ಕಂಥದ್ದು ಇದು ರೋಗಾಣು. ಬೇರು ಮತ್ತು ಕಾಂಡದ ಬುಡವನ್ನು ದಾಳಿ ಮಾಡುತ್ತದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಾಕಷ್ಟು ರಾಜ್ಯ ಅಥವಾ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಸಹ ಚಿಲ್ಲಿ ಅಥವಾ ಮೆಣಸಿನಕಾಯಿ ಅಂತಕ್ಕಂಥದ್ದು ಏನಿದೆಯೋ ಇದು ಒಂದು ವಾಣಿಜ್ಯ ಬೆಳೆ ಆಗಿದೆ. ಎಕರೆಗಟ್ಟಲೆ ಮಾಡ್ತಾರೆ. ಆದರೆ ಸಮಸ್ಯೆಗಳು ಅಷ್ಟೇ ಪ್ರಬಲವಾಗಿವೆ. ಆ ಸಮಸ್ಯೆಗಳನ್ನ ಒಂದೊಂದಾಗಿ ನಾನು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತೀನಿ. ಇವತ್ತು ನಾನು ಮಾತನಾಡಿಕೊಳ್ತಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಈ ಒಂದು ಚಿಲ್ಲಿಯಲ್ಲಿ ಬುಡದಲ್ಲಿ ಕಪ್ಪಗೆ ಅಂದ್ರೆ ಕೊಳೆತು ಬೀಳುವಂತದ್ದು, ಇದನ್ನ ಡ್ಯಾಂಪಿಂಗ್ ಅಪ್ ಅಂತ ಕರೀತಾರೆ. ಕೇವಲ ಇದು ಒಂದು ರೋಗ ಅಲ್ಲ, ಇದೊಂದು ಫಂಗಸ್ ಇಂದ ಬರ್ತಕ್ಕಂಥ ಸಮಸ್ಯೆ ಆಗಿದ್ರು ಇದು ಮುಖ್ಯ ಕಾರಣ ನಾವು ನೋಡಿದಾಗ ಮಣ್ಣಿನ ಜೀವಶಕ್ತಿ ಕುಸಿತಿರ್ತಕ್ಕಂಥದ್ದು ಮುಖ್ಯ ಕಾರಣ. ಯಾವಾಗ ಮಣ್ಣಿನ ಆ ಒಂದು ಜೀವ ವೈವಿಧ್ಯತೆ ಕಡಿಮೆ ಆಗುತ್ತೋ ಬೇರು ವಲಯದಲ್ಲಿ ಸಮಗ್ರವಾಗಿ ಪೋಷಕಾಂಶಗಳು ಸಿಗದೆ ಅಸಮತೋಲನ ಆಗ್ತದೆ. ಆಗ ಆ ಜಾಗದಲ್ಲಿ ಮಣ್ಣು ಗಟ್ಟಿ ಆಗುತ್ತೆ. ಎಲ್ಲಿ ಮಣ್ಣು ಗಟ್ಟಿ ಆಗುತ್ತೋ ಅಲ್ಲಿ ನೀರ್ ನಿಲ್ತದೆ. ಅಂದ್ರೆ ಮಳೆ ಬಿದ್ದಂತದ್ದು ಅಥವಾ ನೀರು ಕೊಟ್ಟಂತದ್ದು ಡ್ರೈನೇಜ್ ಆಗಲ್ಲ, ಮಣ್ಣೊಳಗಡೆ ಹೋಗಲ್ಲ ಮತ್ತು ಗಾಳಿ ಆಡಲ್ಲ. ಯಾವಾಗ ಮಣ್ಣು ಗಟ್ಟಿಯಾಗಿರ್ತದೋ ಉಪಕಾರಿ ಸೂಕ್ಷ್ಮ ಜೀವಿಗಳ ಕೊರತೆ ಇದೆ ಅಂತ ಅರ್ಥ. ಯಾಕೆ ಹಿಂಗಾಯ್ತು ಅಂತಂದ್ರೆ, ನಾವು ಇತ್ತೀಚೆಗೆ ಒಂದು 4-5 ದಶಕಗಳಿಂದ ನಿರಂತರ ರಾಸಾಯನಿಕಗಳ ಬಳಕೆಯಿಂದ ಅಥವಾ ಕಳೆನಾಶಕಗಳ ಬಳಕೆಯಿಂದ ಮಣ್ಣಿನಲ್ಲಿ ಆ ಒಂದು ಜೀವ ವೈವಿಧ್ಯತೆ ಅಂತಕ್ಕಂಥದ್ದು ಹಾಳಾಗಿದೆ. ಇದನ್ನ ಒಂದು ವೈಜ್ಞಾನಿಕವಾಗಿ ನಾವು ಹೇಳೋದಾದ್ರೆ ಏನು ಅಂತ ನೋಡಿದ್ರೆ, ಅಥವಾ ವಿಜ್ಞಾನಿಗಳು ಏನ್ ಹೇಳಿದಾರೆ ಅಂತ ನೋಡಿದ್ರೆ, ಮಣ್ಣಿನಲ್ಲಿ ಉಪಕಾರಿ ಸೂಕ್ಷ್ಮ ಜೀವಿಗಳು ಕಡಿಮೆ ಆದಾಗ ಹಾನಿಕಾರಕ ಫಂಗಸ್, ಅಂದ್ರೆ ಫಂಗಸ್ ಅಂತಕ್ಕಂಥದ್ದು ಇದು ರೋಗಾಣು, ಇದು ಬೇರು ಮತ್ತು ಕಾಂಡದ ಬುಡವನ್ನ ದಾಳಿ ಮಾಡುತ್ತದೆ. ಮಣ್ಣಿಗೆ ಹತ್ರ ಕಾಂಡ ಸಿಗತ್ತೆ, ಮಣ್ಣಿನೊಳಗಡೆ ಬೇರ್ ಸಿಗತ್ತೆ. ಅದಕ್ಕೆ ಆಹಾರ ಬೇಕಲ್ವಾ. ಈ ಫಂಗಸ್ ಅಂತಕ್ಕಂಥ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರಕ್ಕಾಗಿ ಇದರ ಮೇಲೆ ದಾಳಿ ಮಾಡ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ರೋಗವಾಗಿ ಕಾಣಿಸ್ಕೊಳ್ಳುತ್ತೆ, ಸುಮಾರು ಗಿಡಗಳು ಹೋಗ್ತವೆ. ಇದು ದಾಳಿ ಮಾಡಬಾರದು, ಮಣ್ಣಲ್ಲಿ ಇರತ್ತೆ, ಇದ್ರೂ ದಾಳಿ ಮಾಡಬಾರ್ದು ಅಂತಂದ್ರೆ ಆರೋಗ್ಯಕರ ಮಣ್ಣಿನಲ್ಲಿ ಈ ರೋಗಕಾರಗಳನ್ನು ನಿಯಂತ್ರಿಸುವ ನೈಸರ್ಗಿಕ ಮೈಕ್ರೋಬಿಯಲ್ ಸ್ಪರ್ಧೆ ಇರಬೇಕು ಅಂತ ಹೇಳ್ತಾರೆ. ಇದನ್ನೇನಾದ್ರು ನಾವು ನಿರ್ಲಕ್ಷ್ಯ ಮಾಡಿದ್ರೆ, ಇದನ್ನ ಹಿಂಗೆ ಬಿಟ್ರೆ ಅಂತ ಇಟ್ಕೊಳ್ಳಿ, ಏನ್ ಆಗಬಹುದು ಅಂತ ನಾವು ನೋಡಿದಾಗ ನಾಟಿ ಮಾಡಿರತಕ್ಕಂಥ ಸಸ್ಯಗಳು ಹೆಚ್ಚು ಹಾಳಾಗ್ತವೆ. ಬೇರೆ ಗಿಡಗಳಿಗೂ ಸಹ ಸ್ವಲ್ಪ ಉಳಿದಿರೋ ಗಿಡಗಳು ಕೂಡ ಬೇರು ದುರ್ಬಲ ಆಗ್ತದೆ. ಯಾಕಂದ್ರೆ ಬೇರು ವಲಯಕ್ಕೆ ಈ ಒಂದು ರೋಗಕಾರಕಗಳು ಅಟ್ಯಾಕ್ ಮಾಡಿ ಅದನ್ನ ದುರ್ಬಲ ಮಾಡ್ತವೆ. ಮುಂದಿನ ಹಂತದಲ್ಲಿ ವಿಲ್ಟ್ ರೋಗ ಹೆಚ್ಚಾಗ್ತದೆ. ರಸಗೊಬ್ಬರದ ಪ್ರಯೋಜನ ಕಡಿಮೆ ಆಗ್ತದೆ. ಯಾಕಂದ್ರೆ ಬೇರು ವಲಯನೇ ದುರ್ಬಲ ಆಗದಾಗ ಆ ರಸಗೊಬ್ಬರ ಹಾಕಿದ್ರು ಏನು ಅದನ್ನ ಹೀರ್ಕೊಳ್ಳುವಂತ ಶಕ್ತಿ ಇರಲ್ಲ. ಮಣ್ಣು ವರ್ಷದಿಂದ ವರ್ಷಕ್ಕೆ ರೋಗ ಪೀಡಿತವಾಗ್ತದೆ. ಅಂದ್ರೆ ಈ ಒಂದು ರೋಗಾಣುಗಳ ಲೋಡ್, ಪ್ಯಾಥೋಜನ್ ಲೋಡ್ ಅಂತಾರೆ, ಇದು ಮಣ್ಣಲ್ಲಿ ಹೆಚ್ಚಾಗುತ್ತೆ. ಬರ್ತಾ ಬರ್ತಾ ಬೆಳೆ ಕುಸಿತ ಹೆಚ್ಚಾಗ್ತದೆ, ಖರ್ಚು ಹೆಚ್ಚಾಗುತ್ತೆ. ಇದಕ್ಕೆ ಹೌದು ಇಷ್ಟೆಲ್ಲ ಸಮಸ್ಯೆ ಇದೆ, ಪರಿಹಾರ ಏನು ಅಂತ ನಾವು ಯೋಚನೆ ಮಾಡಿದಾಗ ತ್ವರಿತವಾಗಿ ಪರಿಹಾರ ಬೇಕು. ಮಣ್ಣಿನಲ್ಲಿ ರೋಗಾಣುಗಳು ಹೆಚ್ಚಿವೆ ಅಂತ ಗೊತ್ತು. ಇದನ್ನ ನಾಶ ಮಾಡಬೇಕಾದ್ರೆ ನಾವು ಔಷಧಿಗಳನ್ನೆಲ್ಲ ಹಾಕ್ಬೇಕಾಗಿರೋದು. ನಾವು ಮಾಡಬೇಕಾಗಿರೋದು ಮಣ್ಣಿನ ಗಾಳಿ ಆಡೋ ತರ ಮಾಡಬೇಕು, ಮಣ್ಣಿನ ಜೀವ ವೈವಿಧ್ಯತೆನ ಹೆಚ್ಚು ಮಾಡಬೇಕು. ಅದನ್ನ ಈ ಒಂದು 14 ವರ್ಷದಲ್ಲಿ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿಗಳು ಮಣ್ಣಿಗೆ ಹಾಕಿದ ತಕ್ಷಣ ಉಪಕಾರಿ ಜೀವಿಗಳು ಮತ್ತು ಎರೆಹುಳುಗಳು 15 ದಿವಸದಲ್ಲಿ ಆ ಮಣ್ಣಿನಲ್ಲಿ ಆ ಒಂದು ದೊಡ್ಡ ಬದಲಾವಣೆ, ಮಣ್ಣು ಗಾಳಿ ಆಡೋದಿರ್ಬೋದು, ನೀರು ಇಂಗಿಸ್ಕೊಳ್ಳೋದಿರ್ಬೋದು, ಬೇರುಗಳು ಬಿರಿ ಬೇರುಗಳು ಅಭಿವೃದ್ಧಿ ಆಗುವಂತದ್ದಿರಬಹುದು, ಇದೊಂದು 15-20 ದಿವಸದಲ್ಲಿ ಪ್ರಾಯೋಗಿಕವಾಗಿ ಫಲಿತಾಂಶ ಕೊಡ್ತಾ ಇರತಕ್ಕಂತ ಒಂದು ಜೈವಿಕ ಒಳಸುರಿಯೇ ಡಾಕ್ಟರ್ ಸಾಯಿಲ್ ಜೈವಿಕ ಒಳಸುರಿ. ಏನು ಸಮಸ್ಯೆಗಳು ನಿರಂತರವಾಗಿ ಕಂಟಿನ್ಯೂ ಆಗ್ತಾ ಇತ್ತೋ ಅದನ್ನ ಕಂಟ್ರೋಲ್ ಮಾಡಿ ಉತ್ತಮವಾದ ಬೆಳೆ ಮತ್ತು ಉತ್ಕೃಷ್ಟವಾದ ಬೆಳೆ ಬರ್ಲಿಕ್ಕೆ ಅನುಕೂಲ ಮಾಡ್ತದೆ. ಸದ್ಯಕ್ಕೆ ಡ್ಯಾಂಪಿಂಗ್ ಆಪ್ ರೋಗ ಬರ್ತಕ್ಕಂತ ಒಂದು ಫಂಗಸ್ ನ ಇದು ಇಮಿಡಿಯೇಟ್ ಕಂಟ್ರೋಲ್ ಮಾಡಿ ಅವ್ರಿಗೆ ಲಾಸ್ ಆಗದಂಗೆ ಮ್ಯಾನೇಜ್ ಮಾಡುವಂತ ಅದ್ಭುತವಾದ ಶಕ್ತಿ ಈ ಡಾಕ್ಟರ್ ಸಾಯಿಲ್ಗೆ ಇದೆ. ಇದನ್ನ ಬಳಸಿ ನಿಮ್ಮ ಮಣ್ಣನ್ನು ಉಳಿಸ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.